ಘಟಪ್ರಭಾ ನದಿ ಪ್ರವಾಹದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆಗಳು ಹಾನಿಗೀಡಾಗಿದೆ. ಹೀಗಾಗಿ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಮುಧೋಳ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಂತ್ರಸ್ತರು ರಸ್ತೆಯಲ್ಲಿ ಎತ್ತು ಬಂಡಿಗಳನ್ನು ನಿಲ್ಲಿಸಿ ರಸ್ತೆ ತಡೆದು ಪ್ರತಿಭಟಿಸಿದ್ರು. ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸುತ್ತಮುತ್ತಲ ಗ್ರಾಮದ ದಯವಿಟ್ಟು ಈ ಎಲ್ಲ ವಾಹನಗಳನ್ನು ಬೈಕ್ಗಳನ್ನು ಸ್ವಲ್ಪ ಹಿಂದಕ್ಕೆ ತಗೋಬೇಕಾಗಿ ವಿನಂತಿ. ಸ್ವಲ್ಪ ಬೈಕ್ ಹಿಂದಕ್ಕೆ ಹಚ್ಚಿರಿ ಅಣ್ಣವರು. ದಯವಿಟ್ಟು ಅಲ್ಲಿ ಮಲೆನಾಡಿನಲ್ಲಿ ವರುಣನ ಆರ್ಭಟ ಶಿರಾಡಿ ಘಾಟ್ನಲ್ಲಿ ನಿರಂತರವಾಗಿ ಗುಡ್ಡ ಕುಸಿತಾ ಇದೆ. ಆದರೆ ಮೊನ್ನೆಯಿಂದ ಹಾಸನದಲ್ಲಿ ಮಳೆ ಪ್ರಮಾಣ ತಗ್ಗಿದ್ದು ಶಿರಾಡಿ ಘಾಟ್ 24 ಗಂಟೆ ಸಂಚಾರಕ್ಕೆ ಮುಕ್ತ ಆಗಿದೆ ಅಂತ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಹೇಳಿದ್ದಾರೆ. ಇನ್ನು ರಸ್ತೆ ಬದಿ ಬಿದ್ದಂತ ಎಲ್ಲ ಮಣ್ಣನ್ನ ತೆರವುಗೊಳಿಸಲಾಗಿದೆ ಅಂತ ತಿಳಿಸಿದರು. ಈಗ ಏನು ನಮ್ಮ ಶಿರಾಡಿ ಘಾಟಲ್ಲಿ ಅಲ್ಲಿ ದೊಡ್ಡ ತಪ್ಪಲೆ ಪಾಯಿಂಟಲ್ಲಿ ಮಣ್ಣು ಕುಸಿತ ಆಗ್ಬಿಟ್ಟು ಸ್ವಲ್ಪ ವೆಹಿಕಲ್ಸ್ ಎಲ್ಲ ಬ್ಲಾಕೇಜ್ ಆಗ್ತಿತ್ತು. ಈಗ ಮಳೆನೂ ಕಡಿಮೆ ಆಗಿರೋದ್ರಿಂದ ಒಂದು 2 ದಿವಸದಿಂದ ಸ್ವಲ್ಪ ಬಿಸಿಲು ಇದ್ದಿದ್ದರಿಂದ ಅಲ್ಲಿ ಏನು ಮಣ್ಣು ಕುಸಿತ ಆಗಿತ್ತು ಆ ಮಣ್ಣನ್ನೆಲ್ಲ ಸಹ ರಿಮೂವ್ ಮಾಡಿ ಒಂದು ಕಡೆ ನಮ್ಮ ಗೋಮಾಳ ಪಾಯಿಂಟ್ನ ಐಡೆಂಟಿಫೈ ಮಾಡಿಕೊಟ್ಟಿದ್ವಿ. ಎಲ್ಲ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ರೋಡ್ನೂ ಸಹ ಸ್ವಲ್ಪ ವೈಡನ್ ಮಾಡಿಕೊಂಡು ಈಗ ಅದ್ರ ಮೇಲೆ ಎಲ್ಲ ಮತ್ತೆ ಜಲ್ಲಿ ಎಲ್ಲ ಫಿಲ್ ಮಾಡಿಬಿಟ್ಟು ಇದು ಮೋಟ್ರಬಲ್ ಆಗೋ ಥರ ಮಾಡಿಕೊಟ್ಟಿದ್ದೀವಿ. 24/7 ವೆಹಿಕಲ್ ಮೂವ್ಮೆಂಟ್ ಅಂತೂ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಪ್ಲಸ್ ಅಲ್ಲಿ ಇನ್ನೂ ಏನಾದರೂ ಕ್ಯಾಶುಯಾಲಿಟೀಸ್ ಆಗದಿರಾ ಮುಂಜಾಗ್ರತೆ ಕ್ರಮ ವಹಿಸೋದಕ್ಕೆ ಆಲ್ರೆಡಿ ನಮ್ಮ ಪೊಲೀಸ್ ಅವರು ಮತ್ತೆ NHI ಟೀಮು ಎಲ್ಲ ಸಹ 24/7 ಕರ್ನಾಟಕ ಪೊಲೀಸರು ಅಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಗೌರವ ಇದೆ. ಇದೀಗ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕಳ್ಳನನ್ನ ಹಿಡಿದಿದ್ದಾರೆ. ದೊಡ್ಡಲಿಂಗಯ್ಯ ಕಳ್ಳನನ್ನ ಹಿಡಿಯುವಂತಹ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯ ಸಿಗ್ನಲ್ ಬಳಿ ಈ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ಪೊಲೀಸ್ ಠಾಣೆಯಿಂದ ಬಂದಿರುವಂತ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಸದಾಶಿವನಗರ ಟ್ರಾಫಿಕ್ ಸಿಗ್ನಲ್ಗೆ ಕಳ್ಳ ಬರ್ತಾ ಇದ್ದಂತೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕಳ್ಳನನ್ನ ಹಿಡಿದಿದ್ದಾರೆ. ಕಾನ್ಸ್ಟೇಬಲ್ ಸಾಹಸ ಮತ್ತು ಕರ್ತವ್ಯ ನಿಷ್ಠೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಮನಗರದ ಕುಡಿಯುವ ನೀರಿನ ಯೋಜನೆ ಕಳಪೆ ಕಾಮಗಾರಿಗೆ ಹಿಡಿದ ಕೈಗನ್ನಡಿಯಂತಿದೆ. ಕಾಮಗಾರಿ ಮುಕ್ತಾಯಗೊಂಡು ಟ್ರಯಲ್ ರನ್ ಮಾಡೋ ವೇಳೆಯೇ ಪೈಪ್ ಕಿತ್ತು ಬಂದು ಗಗನದ ಎತ್ತರಕ್ಕೆ ನೀರು ಚಿಮ್ಮಿದೆ. ರಾಮನಗರ MG ರಸ್ತೆಯಲ್ಲಿ 480 ಕೋಟಿ ವೆಚ್ಚದಲ್ಲಿ ಈ ಯೋಜನೆ ಪೂರ್ಣಗೊಳಿಸಲಾಗುತ್ತು. ಇನ್ನು ಮಳವಳ್ಳಿ ಬಳಿಯ ನೆಟ್ಟಲ್ ಜಲಾಶಯದಿಂದ ರಾಮನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವಂತ ಯೋಜನೆ ಇದಾಗಿತ್ತು. ಇನ್ನು ಕಳಪೆ ಕಾಮಗಾರಿ ವಿರುದ್ಧ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಇದೀಗ ಬೇರೂರಿನ ಗಾಳಿ ಹಳ್ಳಿ ಕೆರೆ ಕೋಡಿ ಬಿದ್ದು ರಸ್ತೆ ನದಿಯಂತಾಗಿದೆ. ಹೀಗಾಗಿ ಬೀರೂರು ಅಜ್ಜಂಪುರ ರಾಜ್ಯ ಹೆದ್ದಾರಿ ಜಲಾವೃತಗೊಂಡಿದೆ. ಎಲ್ಲೋ ಹೋಗ್ತಂಬರ ಅಷ್ಟೊಂದು ಹೈಟ್ ಇದೆ ಬಿಡ್ತೀರಿ ಅಣ್ಣ. ಕಷ್ಟ ತಲೆ ತಿರುಗುತ್ತಲ್ಲಿ ಅಲ್ಲಿ ಒಂಥರ ಚಕ್ರ ಬಂದಂಗೆ ಆಗುತ್ತೆ ಹೋದಾಗ ನೀರೊಳಗೆ ಹೋದಾಗ ಜಾಸ್ತಿ ಹೈಟ್ ಇದೆ ನೋಡಿ. ಜಿಲ್ಲೆ ಅಥಣಿ ತಾಲೂಕಿನ ಹುಲಿಗಬಾಳ ಗ್ರಾಮದಲ್ಲಿ ನಡೆದಿದೆ. ನಾಪತ್ತೆಯಾಗಿರುವಂತಹ ಬಾಳು ಚೌಹಾಣ್ ಅವರಿಗಾಗಿ NDRF ತಂಡದ
ಕಾರ್ಯ ಕೂಡ ನಡೀತಾ ಇರುವಂಥದ್ದು ಶೋಧ ಕಾರ್ಯ. ಈ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯ ಕೂಡ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ಬೆಲೆ ಸಿಗದಿದ್ದಕ್ಕೆ ರೈತ ತಾನು ಬೆಳೆದಿರುವಂತಹ ಟೊಮೆಟೊವನ್ನ ಫ್ರೀಯಾಗಿ ಜನರಿಗೆ ಹಂಚಿರುವಂತಹ ಘಟನೆ ಗದಗ ಜಿಲ್ಲೆ ಗುಲಗೊಂಜಿಕಪ್ಪ ಗ್ರಾಮದಲ್ಲಿ ನಡೆದಿದೆ. ಇನ್ನು ಚನ್ನಬಸಯ್ಯ ಗಡ್ಡದೇವರ ಮಠ ಜನರಿಗೆ ಉಚಿತವಾಗಿ ಟೊಮೆಟೊ ಹಂಚಿದ್ದಾರೆ. ಇನ್ನು ಈ ಫ್ರೀ ಟೊಮೆಟೊಗೆ ಜನರು ಬಕೆಟ್ ತಂದು ತುಂಬಿಕೊಂಡು ಹೋದರು. ಇಲ್ಲಿ 50 ರೂಪಾಯಿ 60 ರೂಪಾಯಿಗೂ ಟೊಮೆಟೊ ಮಾರ್ಸ್ತಾ ಇಲ್ಲ. ಇವತ್ತು ರೋಡಿಗೆ ಸುರುವಿ ನಾವು ಹೊಂಟೇವಿ. ರೈತರು ಒಂದು ಆಳಿಗೆ ಕೊಡ್ಬೇಕಂದ್ರೆ 200-300 ರೂಪಾಯಿ ಐತಿ ರೈತರದು. ಆಳಿಗೆ ಕೊಡ್ಬೇಕು. ಇಲ್ಲಿ ಬಂದ್ರೆ ಇಲ್ಲಿ ಹಮಾಲ್ರಿಗೆ ಕೊಡ್ಬೇಕು. ಮತ್ತು ಇಲ್ಲಿ ಬಂದರೂ ಇವ್ರಿಗೆ ಸರಿಯಾದ ರೇಟ್ ಇಲ್ಲ. ಹೀಗಾಗಿ ರೇಟ್ ಭಾಳ ಕುಸ್ತೈತಿ. ಅಲ್ಲಿ ರಾಜ್ಯ ಸರ್ಕಾರದಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದಾರೆ ಅವರು? ರೈತರ ಕಡೆ ಗಮನ ಕೊಡೋಣ್ರಿ ಅವ್ರು ದಯವಿಟ್ಟು. ರೈತ ಬೆನ್ನೆಲುಬು ಅಂತಾರೆ ಇವರು. ಬೆನ್ನೆಲುಬಿಲ್ಲ ಇದ್ದಿದ್ದ ರೈತರನ್ನ ಎಲ್ಬ ಮುರಿಯಾಕತ್ತಾರ. ದಯವಿಟ್ಟು ಅವ್ರು ಸರ್ಕಾರ ಇತ್ತ ಗಮನ ಕೊಟ್ಟು ಈಗ ಏನು ಸುತ್ತ ಕ್ರಮ ಆಗೈತಿ ಟೊಮೆಟೊ ಹಾಕ್ದಾರಿಗೆ ಅವ್ರಿಗೆ ಒಟ್ಟು ಬೆಂಬಲ ಬೆಲೆ ಮಾಡಿ ಅವ್ರು ಬೀಜ ಗೊಬ್ಬರಕ್ಕೆ ಹಂಗೆ ಸಹಾಯ ಮಾಡ್ಕೊ. ಇನ್ನೊಂದು ದಿನ ಇದೇ ರೀತಿ ಆದ್ರೆ ಆತ್ಮಹತ್ಯೆಗೆ ಗುರಿ ಹಾಕಾರಿ ಅವ್ರು ರೈತರು. ಅದನ್ನು ದಯವಿಟ್ಟು ಗಮನ ತೊಗೊಂಡು ರೈತರ ಕಡೆ ಗಮನ ಕೊಟ್ಟು ಇವತ್ತು ರೈತರಿಗೆ ಒಟ್ಟು ಬೆಂಬಲ ಹಂಗೆ ಅವ್ರಿಗೆ ಸಹಾಯದಾನ ಮಾಡ್ಬೇಕಂತೇಳಿ ಇವತ್ತಿನ ದಿವಸ ಎಲ್ಲ ರೈತರ ಪರವಾಗಿ ನಾವು ಬೇಡ್ಕೊತಾ ಇದ್ದೇವೆ. ನೋಡಿ ದಯವಿಟ್ಟು ಇದು ಮಾಡಿರಿ. ಇಲ್ಲಿ 50 ರೂಪಾಯಿ 60 ರೂಪಾಯಿಗೂ ಟೊಮೆಟೊ ಮಾರ್ಸ್ತಾ ಇಲ್ಲ. ಇವತ್ತು ರೋಡಿಗೆ ಸುರುವಿ. ವಿಜಯನಗರದ ಹೊಸ DAR ಲೋಕಾರ್ಪಣೆ ಮಾಡಲಾಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಮೀಸಲು ಪಡೆಯ ನೂತನ ಕಚೇರಿ ಹಾಗೆ ಪೊಲೀಸ್ ಕವಾಯತು ಮೈದಾನವನ್ನ ಉದ್ಘಾಟನೆ ಮಾಡಿದ್ರು. ರಿಬನ್ ಕಟ್ ಮಾಡಿ ಪೊಲೀಸ್ ಧ್ವಜ ಏರಿಸುವ ಮೂಲಕ ಲೋಕಾರ್ಪಣೆ ಮಾಡಿದ್ರು. ಈ ವೇಳೆ ಶಾಸಕರಾದ ಗವಿಯಪ್ಪ, MP ಲತಾ ಮಲ್ಲಿಕಾರ್ಜುನ್ ಸೇರಿ ಇತರ ಗಣ್ಯರು ಉಪಸ್ಥಿತರಿದ್ದರು. SP ಸರ್ ಸರಿ ಸರ್ ಸರಿ ಸರ್ ಎಲ್ಲರೂ ಇದ್ದೀರಾ? ಕ್ಯಾಮ್ರಾ ಕಾಣಿಸ್ತಾರೆ? ಹಾಂ ಸರ್. ಓಕೆನಾ? ಓಕೆ. ಹಿಂದೆ ಸರ್ ಹಿಂದೆ ಮುಂದೆ ಇಡ್ಬೇಕು. ಮೊಬೈಲ್ ಮುಂದೆ ಏನು ಗಿಡ ಇದು?